ಅಭಿನವ ಜನಾರ್ದನ ವಿಠಲದಾಸರು ರಾಯರ ಏಕಾಂತ ಭಕ್ತರಲ್ಲಿ ಅಗ್ರಗಣ್ಯರು. ಅವರನ್ನು ಜನ ಪ್ರೇಮದಾಸರು ಅಂತಲೇ ಕರೀತಾ ಇದ್ರು. ರಾಯರಿಗೆ ಅತ್ಯಂತ ಪ್ರೀತಿಪಾತ್ರರಾಗಿದ್ದ ದಾಸರು ರಾಯರನ್ನು ಕುರಿತಾಗಿ, ಅವರ ಮಹಾತ್ಮೆಯನ್ನು ಕುರಿತಾಗಿ, ಅವರ ಹಿರಿಮೆಯನ್ನು ಕುರಿತಾಗಿ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ತುಂಗಾ ತೀರದಿ ನಿಂತ ಸುಯತಿವರ ನ್ಯಾರೇ ಪೇಳಮಯ್ಯ ಬಹಳ ಜನಪ್ರಿಯವಾದ ಕೃತಿ. ಹಾಗೂ ಮಂತ್ರಾಲಯ ಮಂದಿರ ಮಾಂಪಾಹಿ, ಹೀಗೆ ಅನೇಕ ಕೃತಿಗಳನ್ನು ರಾಯರ ಮೇಲೆ ಅವರು ರಚಿಸಿದ್ದಾರೆ, ಭಕ್ತಜನಕ್ಕೆ ನೀಡಿದ್ದಾರೆ. ಅದರಲ್ಲಿ ಒಂದು ಮುಖ್ಯವಾದಂಥ ಕೃತಿ ಬಂದದ್ದೆಲ್ಲ ಬರಲಿ ರಾಘವೇಂದ್ರರ ದಯವೊಂದಿರಲಿ ಎನ್ನುವಂಥ ಕೃತಿ. ಈ ಕೃತಿಯಲ್ಲಿ ರಾಯರ ಭಕ್ತರಿಗಿರಬೇಕಾದಂತಹ ದೃಢವಾದ ವಿಶ್ವಾಸ, ರಾಯರ ಮೇಲೆ ಇರುವಂತಹ ಅಚಲವಾದ ನಂಬಿಕೆ, ಹಾಗಾಗಿ ಏನು ಬಂದರೂ ರಾಯರ ಕೃಪೆ ಒಂದಿರಲಿ, ನಾನು ಎಲ್ಲವನ್ನೂ ಎದುರಿಸ್ತೀನಿ, ಎಲ್ಲವನ್ನೂ ಸಹಿಸಿ ರಾಯರ ಪಾದಕ್ಕೆ ಮುಂದುವರೆದು ಶರಣಾಗ್ತೇನೆ ಅನ್ನುವಂತಹ ಒಂದು ಅಖಂಡವಾದ ವಿಶ್ವಾಸ ಮತ್ತು ಆ ಉದ್ಘೋಷಣೆ ಈ ಕೃತಿಯಲ್ಲಿ ಕಾಣುತ್ತೆ. ಹಾಗಾಗಿ ಇದೊಂದು ವಿಶಿಷ್ಟವಾದ ಕೃತಿ. ರಾಯರ ಭಕ್ತರಿಗೆ ದೃಢವಾದ ವಿಶ್ವಾಸ, ನಂಬಿಕೆಯನ್ನು ಕೊಟ್ಟು ಅವರಲ್ಲಿಯ ಭಕ್ತಿಯನ್ನು ಗಟ್ಟಿ ಮಾಡುವಂಥ ಕೃತಿ. ಈ ಕೃತಿ ಹೀಗಿದೆ: ಬಂದದ್ದೆಲ್ಲ ಬರಲಿ ರಾಘವೇಂದ್ರರ ದಯವೊಂದಿರಲಿ, ಬಂದದ್ದೆಲ್ಲ ಬರಲಿ ರಾಘವೇಂದ್ರರ ದಯವೊಂದಿರಲಿ, ಹಿಂದನೇಕ ಬಹು ಜನ್ಮದಿ ಮಾಡಿದ ಘಸಂದಣಿ ಕಳೆವಗೆ ಇದೊಂದರಿದೇನೈ, ಬಂದದ್ದೆಲ್ಲ ಬರಲಿ ರಾಘವೇಂದ್ರರ ದಯವೊಂದಿರಲಿ. ಇದರಲ್ಲಿ ಅವ್ರು ಹೇಳ್ತಾರೆ, ಏನೇ ಬರಲಿ ರಾಯರ ದಯವೊಂದಿರಲಿ. ರಾಯರಿಗೆ ನಾವು ಅನೇಕ ಜನ್ಮದಲ್ಲಿ ಮಾಡಿದಂಥ ಎಲ್ಲವೂ ಗೊತ್ತು, ಎಲ್ಲ ಪಾಪಗಳೂ ಅವರಿಗೆ ಗೊತ್ತು. ಅಂಥ ಮಹಾನುಭಾವರಿಗೆ ಈ ಒಂದು ಕಷ್ಟ ಗೊತ್ತಿಲ್ವಾ? ಖಂಡಿತ ಗೊತ್ತು ಅನ್ನೋದು ಇದರ ಅರ್ಥ. 4 ಚರಣಗಳುಳ್ಳಂಥ ಈ ಕೃತಿಯಲ್ಲಿ ದಾಸರು 3ನೇ ಚರಣದಲ್ಲಿ ಹೀಗೆ ಹೇಳ್ತಾರೆ: ಧರೆತ ಕಳಕೊಂಡವರು, ಉಡಲರಿವೇ ಇಲ್ಲದವರು, ತರಳ ಸಂಪದ ರಹಿತರು, ಮಹದುರುತರ ಜ್ಞಾನಿ ಭಕುತರು, ತೆರಳಿ ಬಂದು ಸಂದರ್ಶನ ಮಾಡಲು ಕರೆದೀಪ್ಸಿತವ ಕೊಡುವರ ದಯವಿರೆ, ಬಂದದ್ದೆಲ್ಲ ಬರಲಿ ರಾಘವೇಂದ್ರರ ದಯವೊಂದಿರಲಿ. ಮನೆ ಇಲ್ಲದವರು, ಭೂಮಿ ಕಳ್ಕೊಂಡವರು, ಆಸ್ತಿ ಪಾಸ್ತಿಗಳನ್ನೆಲ್ಲ ಕಳೆದುಕೊಂಡಂಥ ಜನ, ಉಡೋದಕ್ಕೆ ತೊಡೋದಕ್ಕೆ ಬಟ್ಟೆ ಇಲ್ಲದೆ ಇರುವಂಥ ಜನ, ಮಕ್ಕಳಿಲ್ಲದೆ ಇರುವಂಥ ವ್ಯಕ್ತಿಗಳು, ಸಂಪತ್ತಿಲ್ಲದೆ ಇರೋರು, ಮಹದುರುತರ ವಿಜ್ಞಾನಿ ಭಕುತರು ಅಂದರೆ ಅಧ್ಯಾತ್ಮ ಸಾಧನೆಯ ಮಾರ್ಗದಲ್ಲಿ ಬಹಳ ಮುಂದಕ್ಕೆ ಹೋಗಿರುವಂಥ ಜನ, ಮತ್ತು ಜ್ಞಾನಿಗಳು ಕೂಡ ಒಂದು ಸರ್ತಿ ಬಂದು ರಾಯರ ದರ್ಶನ ಮಾಡಿದರೆ ರಾಯರು ಅವರನ್ನು ಕರೆದು ಅವರ ಇಚ್ಛಿತಾರ್ಥವನ್ನೆಲ್ಲ ಕೊಡ್ತಾರೆ ಎನ್ನುವಂತಹ ಸ್ಪಷ್ಟ ಮಾತುಗಳಲ್ಲಿ ಅಭಿನವ ಜನಾರ್ದನ ವಿಠಲರು ನಮಗೆ ತಿಳಿಸಿಕೊಡ್ತಾರೆ. ಇಂತಹ ವಿಶೇಷವಾದಂತಹ ವಿಚಾರಗಳನ್ನು ರಾಯರ ಭಕ್ತರು ಅನುಭವಿಸಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಹೃದ್ಗತ ಮಾಡಿಕೊಳ್ಳಬೇಕು, ಆತ್ಮಗತ ಮಾಡಿಕೊಳ್ಳಬೇಕು. ಅದರಿಂದ ಏನೇ ಬಂದರೂ ಸಹ, ಯಾವುದೇ ಸವಾಲು ಎದುರಾದರೂ ಸಹ, ಬೆಟ್ಟದಂತಹ ಕಷ್ಟವೂ ಕೂಡ ಮಂಜಿನಂತೆ ಕರಗಿ ಹೋಗುವುದರಲ್ಲಿ ಸಂದೇಹವಿಲ್ಲ. ರಾಯರ ದಯೆಯಿಂದ, ರಾಯರ ಕೃಪೆಯಿಂದ, ರಾಯರ ಅನುಗ್ರಹದಿಂದ, ರಾಯರ ಆಶೀರ್ವಾದದಿಂದ, ರಾಯರ ದೃಷ್ಟಿಯಿಂದ. ಹಾಗಾಗಿ
ಅಭಿನವ ಜನಾರ್ದನ ವಿಠಲದಾಸರಂತಹ ಮಹಾನ್ ಚೇತನ ಇಂತಹ ಒಂದು ಕೃತಿಯಲ್ಲಿ ವಿಶೇಷವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಸಂದೇಶವನ್ನು ನಾವು ಯಥಾವತ್ತಾಗಿ ತಿಳಿದು ಆಗಾಗ ಇದನ್ನು ಮನಸ್ಸಿಗೆ ತಂದುಕೊಂಡು ಅನುಸಂಧಾನ ಮಾಡೋದು ರಾಯರ ಅನುಗ್ರಹಕ್ಕೆ, ರಾಯರ ಪ್ರೀತಿಗೆ ಕಾರಣವಾಗುತ್ತದೆ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.